ಸಿಪಿ ಯೋಗೇಶ್ವರ್ ಅವರು ದೆಹಲಿ ಕಡೆಗೆ ಪ್ರಯಾಣ ಬೆಳೆಸುತ್ತಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ಚನ್ನಪಟ್ಟಣದ ಕಡೆ ಬರುತ್ತಿದ್ದಾರೆ. ಮುಂದಿನ ಸೋಮವಾರ ಸಿಪಿ ಯೋಗೇಶ್ವರ್ ಅವರು ದೆಹಲಿಗೆ ಭೇಟಿ ನೀಡುವ ಮೂಲಕ ಮತ್ತೊಂದು ಸುತ್ತಿನ ಮಾತುಕತೆಗೆ ತಯಾರಾಗಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಕಾಲಿಡುತ್ತಿದ್ದಾರೆ. ನಾನು ಈಗಾಗಲೇ NDA ಮೈತ್ರಿಕೂಟದಲ್ಲಿ ಜೊತೆಗೆ ಎಚ್.ಡಿ. ಕುಮಾರಸ್ವಾಮಿ ಅವರ ಜೊತೆ ಮಾತನಾಡಿದ್ದೇನೆ. ಟಿಕೆಟ್ ನನಗೆ ಸಿಗುವ ಭರವಸೆ ಇದೆ. ಸಿಪಿ ಯೋಗೇಶ್ವರ್ ಹೇಳ್ತಾರೆ, ಡಾಕ್ಟರ್ನ ಒಬ್ಬರೇ ಗೆಲ್ಸ್ಕೊಂಡು ಬಂದಿಲ್ಲ, ಈ ಕ್ರೆಡಿಟ್ ಯಾಕೆ ಒಬ್ಬರು ತಗೋಬೇಕು, ನಾನು ಒಂದು ಅರ್ಜಿ ಬಿಸಾಕಿದ್ರೆ ಸಾಕು, 3.25 ಲಕ್ಷ ಓಟು ಬೆಂಗಳೂರು ಗ್ರಾಮಾಂತರದಲ್ಲಿ ಬೀಳುತ್ತೆ ಅಂತ ಎಚ್.ಡಿ. ಕುಮಾರಸ್ವಾಮಿ ಹೇಳ್ತಾರೆ. ಸರಣಿಯಾಗಿ ಸಿಪಿ ಯೋಗೇಶ್ವರ್ ಅವರು ತಮ್ಮ ಅಭಿಮಾನಿಗಳು, ತಮ್ಮ ಬೆಂಬಲಿಗರು, ಬಿಜೆಪಿಯ ಹಲವಾರು ಮುಖಂಡರ ನೇತೃತ್ವದಲ್ಲಿ ಸಭೆ ನಡೆಸುತ್ತಿದ್ದಾರೆ. ಈ ಕಡೆ ಎಚ್.ಡಿ. ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರು ಶಾಸಕರಿಲ್ಲದ ಈ ಕ್ಷೇತ್ರದಲ್ಲಿ ಪ್ರವಾಸ ಕೈಗೊಂಡಿದ್ದಾರೆ. ಆತ್ಮೀಯ ಕನ್ನಡ ಮನಸ್ಸುಗಳೇ, ನಮಸ್ಕಾರ. ನಾನು ನಿಮ್ಮ ಗೌರ ಶ್ರೀನಿವಾಸ್. ನೀವು ನೋಡ್ತಾ ಇದ್ದೀರಿ ಕರುನಾಡು ಟೈಮ್ಸ್ ಡಿಜಿಟಲ್ ಮೀಡಿಯಾ. ಪ್ರಿಯ ಕನ್ನಡ ಮನಸ್ಸುಗಳೇ, ಇಡೀ ಕರ್ನಾಟಕ ರಾಜ್ಯಾದ್ಯಂತ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿ ವಿಜೇತರಾಗಿರುವಂತಹ ಸಂಡೂರು, ಶಿಗ್ಗಾವಿ ಮತ್ತು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಗಳಲ್ಲಿ ಉಪಚುನಾವಣೆ ಎದುರಾಗಿದೆ. ಮಹಾರಾಷ್ಟ್ರದ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಚುನಾವಣಾ ಆಯೋಗ ಆದಷ್ಟು ಬೇಗ ಚುನಾವಣಾ ದಿನಾಂಕವನ್ನು ಘೋಷಣೆ ಮಾಡಲಿದೆ. ಇವೆಲ್ಲದರ ನಡುವೆ ಶಿಗ್ಗಾವಿ ಮತ್ತು ಸಂಡೂರಿನ ಪ್ರಚಾರಕ್ಕಿಂತ ಹೆಚ್ಚು ಪ್ರಚಲಿತವಾಗಿರುವಂತಹ ಕ್ಷೇತ್ರ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ. ಯಾಕಂದ್ರೆ ಇಲ್ಲಿ 3 ದಿಗ್ಗಜರಿದ್ದಾರೆ. 3 ಮಂದಿಯು ನಾನು ಒಕ್ಕಲಿಗರ ನಾಯಕ, ನಾನು ಹಳೆ ಮೈಸೂರು ಭಾಗದ ನಾಯಕನಾಗಬೇಕು ಎಂಬ ಒಂದು ದಿಟ್ಟ ಹೆಜ್ಜೆಯ ಇಡುವ ಮೂಲಕ, ಅಥವಾ ನಾನು ಇಲ್ಲಿ ನಾಯಕನಾಗಬೇಕು, ರಾಜ್ಯ ಮಟ್ಟದ ನಾಯಕನಾಗಬೇಕು, ರಾಜ್ಯ ಮಟ್ಟದ ಒಕ್ಕಲಿಗ ನಾಯಕನಾಗಬೇಕು ಎಂಬ ನಿಟ್ಟಿನಲ್ಲಿ DK ಶಿವಕುಮಾರ್, ಹಾಲಿ ಕರ್ನಾಟಕ ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿಗಳು, ಕನಕಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು ಆಗಿರುವಂಥದ್ದು. ಮತ್ತೊಂದೆಡೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ 2 ಬಾರಿ ಗೆಲುವನ್ನು ಸಾಧಿಸಿ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಕೇಂದ್ರ ಸರ್ಕಾರದ ಬೃಹತ್ ಕೈಗಾರಿಕಾ ಸಚಿವರಾಗಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ಮತ್ತೊಂದೆಡೆ. ನಾನು ಸ್ಥಳೀಯ ನಾಯಕ, ನಾನು ನೀರಾವರಿಯನ್ನು ಮಾಡಿದ್ದೇನೆ, ನಾನಿಲ್ಲದ ಈ ಕ್ಷೇತ್ರದಲ್ಲಿ ಕೆರೆಗಳಿಗೆ ನೀರನ್ನು ತುಂಬಿಸದೆ ರೈತರನ್ನು ಕಷ್ಟಕ್ಕೀಡು ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾನು ಸ್ಪರ್ಧೆ ಮಾಡುತ್ತೇನೆ, ನಾನು ಇಲ್ಲಿಯ ನಾಯಕ, ಇಲ್ಲಿಯ ಸೇವಕ, ನನಗೆ ಮತ್ತೊಮ್ಮೆ ಅವಕಾಶವನ್ನು ನೀಡಿ ನಾನು ಚುನಾವಣೆಗೆ ನಿಲ್ಲುತ್ತೇನೆ, ಸ್ಪರ್ಧೆ ಮಾಡುತ್ತೇನೆ ಎಂಬ ನಿಟ್ಟಿನಲ್ಲಿ ಸಿಪಿ ಯೋಗೇಶ್ವರ್ ಇದ್ದಾರೆ. ಈ ಮೂವರ ನಡುವೆ ಮೈತ್ರಿ ಪಾಲನೆಯಾಗುತ್ತಾ, ಪಾಲನೆ ಆಗೋದಿಲ್ವಾ? NDA ಟಿಕೆಟ್ನ ಆರಂಭದಲ್ಲಿ, ಅಂದರೆ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ಗೆದ್ದಂಥ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಸಿಪಿ ಯೋಗೇಶ್ವರ್ಗೆ ಟಿಕೆಟ್ ಕೊಡ್ತೀವಿ ಅಥವಾ ಕೊಡ್ತಾರೆ, ಗ್ಯಾರಂಟಿ ಅವ್ರಿಗೇನೆ, ಅವ್ರು ಬಿಟ್ಟರೆ ಮತ್ತೆ ಯಾರಿಗಿಲ್ಲ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಲೋಕಸಭಾ ಚುನಾವಣೆ ನಡೆದಿತ್ತು. ಆದರೆ ಲೋಕಸಭಾ ಚುನಾವಣೆ ನಡೆದು ಅವರು ಮಂತ್ರಿಯಾದ ನಂತರ ಉಪಚುನಾವಣೆ ಎದುರಾದ ಸಂದರ್ಭದಲ್ಲಿ ಮೈತ್ರಿಯಲ್ಲಿ ಹಲವಾರು ಬಿಕ್ಕಟ್ಟುಗಳು ಬಿಗಡಾಯಿಸಿದೆ. ಶಿಗ್ಗಾವಿ ಮತ್ತು ಸಂಡೂರು ಕ್ಷೇತ್ರಗಳಲ್ಲಿ ಬಿಜೆಪಿಯಿಂದ ಗೆದ್ದಿದ್ವಿ, ನಾವು ಬಿಜೆಪಿಯಿಂದ ಹೋಗ್ತೀವಿ ಅನ್ನೋದು ಒಂದೆಡೆ. ಆದರೆ ಎಚ್.ಡಿ. ಕುಮಾರಸ್ವಾಮಿ ಅವರ ಕ್ಷೇತ್ರ ಚನ್ನಪಟ್ಟಣ ಆಗಿರೋದ್ರಿಂದ JDS ನಿಂದನೇ ನಿಂತುಕೊಳ್ಳಿ ಅನ್ನುವಂಥದ್ದು ಹಲವಾರು ಕಾರ್ಯಕರ್ತರ ಹಾಗೂ ಮತ್ತಿತರರ ಒಂದು ಒತ್ತಡ ಆಗಿದೆ. ಆ ಹಿನ್ನೆಲೆಯಲ್ಲಿ ಹಲವಾರು ಹೆಸರುಗಳು ಮೈತ್ರಿಯಿಂದ, ಅಂದರೆ JDS ನಿಂದ ವಿಶೇಷವಾಗಿ ಅನಸೂಯ ಮಂಜುನಾಥ್, ಅನಿತಾ ಕುಮಾರಸ್ವಾಮಿ ಹಾಗೂ ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರು ಮುಂಚೂಣಿಯಲ್ಲಿದ್ದರು. ಸ್ಥಳೀಯವಾಗಿ ಜೈ ಮತ್ತು ಒಂದಷ್ಟು ಹೆಸರು ಓಡಾಡ್ತಾ ಇದೆ. ಆದರೆ ಇವೆಲ್ಲದಕ್ಕಿಂತ ಮುಖ್ಯವಾಗಿ ಸ್ಥಳೀಯ ನಾಯಕರಾಗಿರುವಂತಹ ಸಿಪಿ ಯೋಗೇಶ್ವರ್ ನನಗೆ ಟಿಕೆಟ್ ಕೊಡಬೇಕು ಅನ್ನೋದು ಅವರ ಒಂದು ವಾದ. ಆದರೆ ಹಲವಾರು ಬೆಂಬಲಿಗರು ಜೊತೆಗೆ ಕೆಲ JDSನ ಕಾರ್ಯಕರ್ತರು ಸಹ, ನಾನು ಪಕ್ಕ JDS ಗುರು, ಈ ಬಾರಿ ಸಿಪಿ ಯೋಗೇಶ್ವರ್ ಅವರಿಗೆ ನನ್ನ ಮತ ಎಂದು ಹೇಳಿಕೆ ನೀಡುವ ಮೂಲಕ ಹಲವಾರು JDS ಕಾರ್ಯಕರ್ತರು ಸಹ ಸಿಪಿ ಯೋಗೇಶ್ವರ್ ಜೊತೆ ಭಾಗಿಯಾಗಿದ್ದಾರೆ. ಸಿಪಿ ಯೋಗೇಶ್ವರ್ ಅವರು ಈಗಾಗಲೇ ಒಮ್ಮೆ ದೆಹಲಿಗೆ ಭೇಟಿ ನೀಡಿ ಒಂದು ಸುತ್ತಿನ ಮಾತುಕತೆಯನ್ನು ನಡೆಸಿದ್ದಾರೆ. ಮುಂದಿನ ವಾರ, ಅಂದರೆ ಸೋಮವಾರ ಸಹ ಮತ್ತೆ ಭೇಟಿ ನೀಡಿ ಮತ್ತೊಂದು ಸುತ್ತಿನ ಮಾತುಕತೆಯಲ್ಲಿ ಭಾಗಿಯಾಗಲಿದ್ದಾರೆ. ಅದನ್ನು ಮಾಧ್ಯಮದ ಮುಂದೆಯೂ ಸಹ ಹೇಳಿದ್ದಾರೆ. ಮತ್ತೊಂದು ವಿಚಾರವನ್ನು ಅವರು ಹೇಳ್ತಾರೆ, ಈಗಾಗಲೇ ನಾನು ಎಚ್.ಡಿ. ಕುಮಾರಸ್ವಾಮಿ ಅವರ ಬಳಿ 2 ಬಾರಿ ಮಾತನಾಡಿದ್ದೇನೆ, ನನಗೆ ಟಿಕೆಟ್ ಸಿಗುವ ಭರವಸೆ ಇದೆ. ಡಾಕ್ಟರ್ ಸಹ ನನ್ನ ಜೊತೆ ಇದ್ದಾರೆ, ಅಂದರೆ ಡಾಕ್ಟರ್ ಮಂಜುನಾಥ್ ಸಹ ನನ್ನ ಜೊತೆ ಇದ್ದಾರೆ. ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಹಲವಾರು ಬಿಜೆಪಿಯ ನಾಯಕರುಗಳು ನನ್ನ ಜೊತೆ ಇದ್ದಾರೆ. ಅವರೆಲ್ಲ ನನ್ನ ಪರ ಬ್ಯಾಟ್ ಬೀಸ್ತಾರೆ. ಹಾಗಾಗಿ ನಾನು ಖಂಡಿತವಾಗ್ಲೂ ನನಗೆ NDA ಟಿಕೆಟ್ ಸಿಗುತ್ತೆ. ಸಿಗಲಿಲ್ಲ ಅಂದರೆ ನಾನು ಸ್ಪರ್ಧೆ ಮಾಡ್ತೀನಿ. ಇದು ಅವರ ಒಂದು ಅಚಲವಾದ, ದೃಢವಾದ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು. ಇನ್ನೊಂದೆಡೆ ಡಾಕ್ಟರ್ನ ಒಬ್ಬರೇ ಏನು ಗೆಲ್ಸ್ಕೊಂಡು ಬಂದಿಲ್ಲ, ಯಾಕೆ ಒಬ್ಬರೇ ಕ್ರೆಡಿಟ್ ತಗೋಬೇಕು? ಡಾಕ್ಟರ್ ಮಂಜುನಾಥ್ ಅವ್ರನ್ನ ಎಲ್ಲರೂ ಸೇರಿ ಗೆಲ್ಸಿದ್ದಾರೆ. ನಾನು ಒಂದು ಅರ್ಜಿಯನ್ನು ಹಾಕಿದ್ರೆ ಸಾಕು, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ 3.25 ಲಕ್ಷ ಮತ ನನಗೆ ಬೀಳ್ತವೆ ಎಂಬ ಒಂದು ಮಾತನ್ನು ಸಹ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ಅಂದರೆ ಎಚ್.ಡಿ. ಕುಮಾರಸ್ವಾಮಿ ಅವರು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ 3.25 ಲಕ್ಷ ಬೀಳ್ತೇನೆ, ಚನ್ನಪಟ್ಟಣದಲ್ಲಿ ನಾನು ಅಥವಾ ನಮ್ಮವರು ಅಥವಾ ನಮ್ಮ ಪಕ್ಷದಿಂದ ಯಾರಾದ್ರೂ ಟಿಕೆಟ್ ನೀಡ್ತೀವಿ, ಸ್ಪರ್ಧೆ ಮಾಡ್ತಾರೆ ಅಂದ್ರೆ ಎಲ್ಲ ಒಂದ್ ಕಡೆ ಸಿಪಿ ಯೋಗೇಶ್ವರ್ ಅವರು ಮೈತ್ರಿ ಪಾಲನೆ ಮಾಡಬೇಕಾಗಿರೋದ್ರಿಂದ NDA ನಾಯಕರು ಏನ್ ಹೇಳ್ತಾರೋ ಅದನ್ನ ಅವ್ರು ಪಾಲಿಸಬೇಕು, ಬೀದಿಯಲ್ಲಿ ನಿಂತ್ಕೊಂಡು ಮಾತಾಡೋದಲ್ಲ ಅನ್ನುವಂಥ ಎಚ್ಚರಿಕೆಯನ್ನ ಎಚ್.ಡಿ. ಕುಮಾರಸ್ವಾಮಿ ಅವರು ನೀಡಿದ್ದಾರೆ. ಮತ್ತೊಂದೆಡೆ ನಿಖಿಲ್ ಕುಮಾರಸ್ವಾಮಿ ಅವರು ಈಗಾಗಲೇ ಇಂದು, ಅಂದರೆ ಶುಕ್ರವಾರ, ಜಿಲ್ಲಾ ಪಂಚಾಯತ್ ಆಯಿತು, ತಾಲೂಕ್ ಪಂಚಾಯತ್ ಆಯಿತು, ಈಗಾಗಲೇ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಅವರ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಪ್ರಪ್ರಥಮ ಬಾರಿಗೆ ಒಂದಾರ್ಗುಪ್ಪೆ ಗ್ರಾಮ ಪಂಚಾಯತಿನ ಆಯ್ಕೆ ಮಾಡಿಕೊಂಡು ಕೆಂಗಲ್ ಆಂಜನೇಯ ಸ್ವಾಮಿಗೆ ಪೂಜೆ ಸಲ್ಲಿಸುವ ಮೂಲಕ ಒಂದಾರ್ಗುಪ್ಪೆ, ಕರಿಕಲ್ದೊಡ್ಡಿ, ಹನುಮಂತನಗರ, ಮುನಿಯಪ್ಪನದೊಡ್ಡಿ, ಕರಿಯಪ್ಪನದೊಡ್ಡಿ, ಲಾಳಘಟ್ಟ ಸೇರಿದಂತೆ ಹಲವಾರು ಗ್ರಾಮಗಳಲ್ಲಿ ಇಂದು
ಅವರು ಪ್ರವಾಸವನ್ನು ಕೈಗೊಂಡು ಜನರ ಬೇಡಿಕೆ ಏನಿದೆ, ಅವರ ಕಷ್ಟಗಳೇನು ಎಂಬುದನ್ನು ಆಲಿಸುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಮತ್ತಷ್ಟು ರಂಗೇರಲಿದೆ. ಮೈತ್ರಿ ಪಕ್ಷ ಅಂದರೆ NDAದಿಂದ ಟಿಕೆಟ್ CP ಯೋಗೇಶ್ವರ್ ಅವ್ರಿಗ ಅಥವಾ ನಿಖಿಲ್ ಕುಮಾರಸ್ವಾಮಿ ಅವ್ರಿಗ, ಇವರಿಬ್ಬರನ್ನ ಬಿಟ್ಟು ಮತ್ತಾರು? ಸೊ ಇವರಿಬ್ಬರು ಇಲ್ಲಿ ಸ್ಪರ್ಧೆ ಮಾಡಿದ್ರೆ ನಾನೇ ಅಭ್ಯರ್ಥಿ ಅದು ಅಚ್ಚರಿ ಅಭ್ಯರ್ಥಿ ಇಳಿತಾರೆ, ಅದನ್ನು ಯಾರೇ ನಿಂತರು ನಾನೇ ಅಭ್ಯರ್ಥಿ ಎಂದು ಮತ ಹಾಕಿ ಅಂತ ಹೇಳ್ತಾ ಇರುವಂತಹ DK ಶಿವಕುಮಾರ್ ಅವರು ಅವರೇ ನಿಲ್ತಾರ, DK ಸುರೇಶ್ನ ನಿಲ್ಲಿಸ್ತಾರ, ಅಥವಾ CP ಯೋಗೇಶ್ವರ್ ಅವರಿಗೆ ಬೆಂಬಲ ನೀಡ್ತಾರ? CP ಯೋಗೇಶ್ವರ್ ಸಹ NDAಯಿಂದ ಟಿಕೆಟ್ ಸಿಗ್ಲಿಲ್ಲ ಅಂದ್ರೆ ಪಕ್ಷೇತರವಾಗಿ ನಿಲ್ತಾರ, ಕಾಂಗ್ರೆಸ್ ಬೆಂಬಲ ಪಡ್ಕೋತಾರ ಅಥವಾ ಕಾಂಗ್ರೆಸ್ಗೆ ಹೋಗ್ತಾರ? ಇವಿಷ್ಟು ಇಂದಿನ ಮಾಹಿತಿ. ಪ್ರಿಯ ವೀಕ್ಷಕರೇ, ಮುಂದಿನ ನಡೆ ಏನಾಗಬಹುದು? ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಯಾರಿಗೆ ಟಿಕೆಟ್ ಸಿಗಬಹುದು, ಯಾರು ಗೆಲುವನ್ನು ಸಾಧಿಸಬಹುದು, ಯಾರಿಗೆ ಸೋಲಾಗಬಹುದು, ಯಾಕೆ ಸೋಲಾಗಬಹುದು? ತಾವು ಸಹ ನಮ್ಮ ಕರ್ನಾಟಕ ಟೈಮ್ಸ್ ಡಿಜಿಟಲ್ ಮೀಡಿಯಾದ ಮೂಲಕ ಕಮೆಂಟ್ ಮಾಡುವ ಮೂಲಕ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಬಹುದಾಗಿದೆ. ಮತ್ತೊಮ್ಮೆ ಮತ್ತೊಂದು ಸುದ್ದಿಯ ಮೂಲಕ ನಿಮ್ಮ ಮುಂದೆ ಬರುತ್ತೇನೆ. ನಮಸ್ಕಾರ.